ಕುಡಿಯೋಕೆ ಏನಾದ್ರು ತಗೊಳ್ತ್ಯಾ? ಒಂದ್ ತೊಟ್ಟು ವಿಷ ಕೊಟ್ಬಿಡು. ಏನ್ ಮಾತಾಡ್ತಿದ್ಯಾ ನೀನು? ಮತ್ತಿನ್ನೇನು, ಇತ್ತೀಚೆಗೆ ಆಗ್ತಿರೋ ಆಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ಮೈ ಉರಿತಿದೆ. ಆ ಭಾಗ್ಯ ಬಂದ್ಮೇಲೆ ನನ್ ಜೀವನದ ಭಾಗ್ಯನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಪೂಜಾ, ಏನು ಬಟ್ಟೆ ಈಗಲೇ ಪ್ಯಾಕ್ ಮಾಡ್ತಿದ್ಯಾ? ಹೌದು. ಅಲ್ಲ, ನಾವು ಹೋಗ್ತಿರೋದು ನಾಳೆ, ಈಗ ಯಾಕೆ ಪ್ಯಾಕ್ ಮಾಡ್ತಿದ್ಯಾ? ಹೌದಪ್ಪ, ನಾವು ಬಾಯ್ಸ್ ತರ ಅಲ್ಲ, ಹೆಣ್ಮಕ್ಳಿಗೆ ಪ್ಯಾಕಿಂಗಿಗೆ ಮೇಕಪ್ಗೆಲ್ಲ ಟೈಮ್ ಬೇಕು. ಅಲ್ಲ, ಅದು ಯಾಕೆ ಹಾಗೆ ಅಂತ. ನಿಮ್ದೇನಪ್ಪ, 4 ಶರ್ಟ್ 4 ಪ್ಯಾಂಟ್, ಅದ್ರಲ್ಲಿ ಇಡೀ ಜೀವನ ಬೇಕಾದ್ರೂ ಕಳ್ದು ಬಿಡ್ತೀರ. ಆದ್ರೆ ಹೆಣ್ಮಕ್ಳು ಹಾಗಲ್ಲ, ಅವ್ರಿಗೆ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಬೇಕು, ಅದಕ್ಕೆ ಮ್ಯಾಚಿಂಗ್ ಸ್ಲಿಪ್ಪರ್ಸ್ ಬೇಕು. ಆಮೇಲೆ ಮಸ್ಕರ, ಐಲೈನರು, ಮೇಕಪ್ ಕಿಟ್ಟು ಏನ್ ಕಮ್ಮಿ ಇದೆ ಅಂತ ಅನ್ಕೊಂಡಿದ್ಯಾ ಇಟ್ಕೊಳ್ಳೋದು? ಅಷ್ಟೇ ಅಲ್ಲ, ಈ ಸೀರೆಗಳನ್ನೆಲ್ಲ ಉಟ್ಕೊಳ್ಳೋಕೆ ಸೇಫ್ಟಿ ಪಿನ್ನು ಅದು ಇಟ್ಕೋಬೇಕು. ಅಯ್ಯೋ, 1 2 ನಮ್ ಪ್ಯಾಕಿಂಗ್ ಅಂದ್ರೆ ಏನ್ ಸುಮ್ನೆ ಅಂತ ಅನ್ಕೊಂಡ್ಯಾ? ರಾಶಿ ಇರುತ್ತಪ್ಪ. ಇವಾಗ ಶುರು ಮಾಡಿದ್ರೆ ಹೊರಡೋ ಅಷ್ಟ್ರೊಳಗ್ ಪ್ಯಾಕಿಂಗ್ ಮುಗ್ದಿರತ್ತೆ. ಅದು ನಿಜಾನೇ ಬಿಡು. ಹೆಣ್ಮಕ್ಳು ಶಾಪಿಂಗ್ ಹೋದ್ರು ಟೈಮ್ ತಗೋತಾರೆ, ಪಿಕ್ನಿಕ್ ಹೋದ್ರು ಟೈಮ್ ತಗೋತಾರೆ. ಒಟ್ನಲ್ಲಿ ಹುಡುಗರು ಕಾಯೋದು ಮಾತ್ರ ತಪ್ಪ. ಮತ್ತಿನ್ನೇನು ನಿಮ್ ತರ ಬರ್ಬೇಕಾ? 2 ಶರ್ಟ್ 2 ಪ್ಯಾಂಟ್ ಬಿಟ್ರೆ 2 ಚಡ್ಡಿ, ಇನ್ನೇನ್ ಇಟ್ಕೋತೀರಾ ನೀವು? ಹೌದೌದು, ಕೊನೆಗೂ ನಮ್ಮ ಮೇಲೆ ಕಮೆಂಟ್. ಮತ್ತಿನ್ನೇನು, ಅಷ್ಟೇ ಅಲ್ಲಪ್ಪ, ಅದ್ರ ಜೊತೆ ಅದನ್ನೆಲ್ಲ ನಾವೇ ಪ್ಯಾಕ್ ಮಾಡ್ಕೊಡ್ಬೇಕು. ನೀವೇನು ಮಾಡಲ್ಲ. ಈ ಗಂಡ್ ಮಕ್ಳೆಲ್ಲ ಒಂಥರ ವೇಸ್ಟ್ ಬಾಡಿಗಳು. ಏಯ್ ಪೂಜಾ, ಬೇಡ, ನೀನ್ ನನ್ನನ್ನ ಇನ್ಸಲ್ಟ್ ಮಾಡ್ತಿದ್ಯಾ. ನನ್ನಷ್ಟೇ ಅಲ್ಲ, ಇಡೀ ಗಂಡಸರು ಜಾತಿನೇ ಅವಮಾನ ಮಾಡ್ತಿದ್ಯಾ ನೀನು. ಬೇಡ, ದೊಡ್ಡ ಜಗಳ ಆಗತ್ತೆ ಇವಾಗ. ಹೌದಾ ಸರ್? ಸಾರಿ, ನಿಮ್ ಜೊತೆ ಜಗಳ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ಪ್ಯಾಕಿಂಗ್ ಮಾಡೋಕ್ ತುಂಬಾ ಇದೆ. ಪೂಜಾ, ಬೇಡ, ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ಯಾ. ನಾಳೆನೆ ಹನಿಮೂನ್, ಆಮೇಲೆ ಅಷ್ಟೇ. ಆಮೇಲೇನು? ಬೇಡ ಅಂತ ಕ್ಯಾನ್ಸಲ್ ಮಾಡ್ತೀಯಾ ಅಷ್ಟೇ. ನನಗ್ ನಾನೇ ಶಿಕ್ಷೆ ಕೊಟ್ಕೋತೀನ ಪೂಜಾ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನನ್ ಗಂಡ ಎಷ್ಟು ರೊಮ್ಯಾಂಟಿಕ್ ಅಂತ. ಓಹೋ ಪೂಜಾ, ನನ್ನ ಹೆಸರೇನು? ಏನು? ಕಿಶನ್. ಅಂದ್ರೆ ಕೃಷ್ಣ. ನನ್ನ ರಸಿಕತೆ ಬಗ್ಗೆ ಅನುಮಾನವೇ? ಪೂಜಾ, ನಾಳೆ ತನಕ ವೇಟ್ ಮಾಡ್ಬೇಕಾ ಅಂತ. ಈಗಲೇ ಯಾಕೊಂದು ಟ್ರಯಲ್ ಅಂಡ್ ಎರರ್ ಮಾಡಬಾರ್ದು? ಆಗಿದ್ಯಾ ನೀನು? ಪೂಜಾ, ಇದನ್ನ ಯಾರು ಪೋಲಿತನಲ್ಲ, ಕನ್ನಡದಲ್ಲಿ ರಸಿಕತೆ ಅಂತ. ಈ ರಸಿಕತೆಗೂ ಪೋಲಿತನಕ್ಕೂ ಒಂದ್ ಲೈನ್ ಡಿಫ್ರೆನ್ಸ್ ಇದೆ. ಆಯ್ತು ಮಹಾರಸಿಕರೇ, ತಮ್ಮ ಬಟ್ಟೆಗಳನ್ನ ಕೊಡಿ, ನಿಮ್ದು ಪ್ಯಾಕ್ ಮಾಡಿ. ಪೂಜಾ, ನಾವು ತಯಾರಿ ಮಾಡ್ಕೊಂಡ್ರೆ ಸಾಕ? ಮನೆಯವ್ರಿಗೆಲ್ಲ ಇನ್ಫಾರ್ಮ್ ಮಾಡೋದು ಬೇಡವಾ? ನಾಳೆ ನಾವು ಹೊರಡ್ತಿದೀವಿ ಅಂತ ಒಂದ್ಸಲ ಇನ್ಫಾರ್ಮ್ ಮಾಡ್ಕೊಂಡು ಬೇಡ? ಸರಿ ಕಣ, ನೀನ್ ಹೇಳೋದು ಕರೆಕ್ಟ್ ಆಗಿದೆ. ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ನಡಿ ಹೇಳೋಣ ಬಾ. ಏನಮ್ಮ ಪೂಜಾ? ಅದು ಏನಿಲ್ಲ ಮಾವ, ಕಿಶನ್ ನಿಮ್ ಜೊತೆ ಏನೋ ಮಾತಾಡ್ಬೇಕಂತೆ. ಓ, ಏನಪ್ಪ ಅದು? ಅದು ಅಪ್ಪ, ಅದು ಅದ್ಯಾಕೋ ಅಷ್ಟೊಂದು ಸಂಕೋಚ? ನಾಳೆ ನಾನು ಮತ್ತೆ ಪೂಜಾ ಚಿಕ್ಕಮಂಗ್ಳೂರ್ ಹೋಗೋಣ ಅಂತಿದೀವಿ. ಅದ್ಯಾಕೋ ಚಿಕ್ಕಮಂಗ್ಳೂರು ಅಂತ ಹೇಳ್ತಿದ್ದೀಯ? ಹನಿಮೂನ್ ಅಂತ ಹೇಳು. ವೆರಿ ಗುಡ್, ವೆರಿ ಗುಡ್. ನಾನೇನೋ ಫಾರಿನ್ ಹೋಗ್ತಿರೋ ಹನಿಮೂನ್ಗೆ ಅನ್ಕೊಂಡಿದ್ದೆ. ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ದೀರಲ್ಲ, ಅದು ತುಂಬಾ ಚೆನ್ನಾಗಿದೆ ಕಣೋ. ಫಾರಿನ್ ಅಂತ ಏನ್ ಕಡಿಮೆ ಇಲ್ಲ. ಹಾಗೆ ಸುತ್ತಮುತ್ತ ಮುಳ್ಳಯ್ಯನಗಿರಿ ಇವೆಲ್ಲ ಇದಾವೆ, ನೋಡ್ಕೊಂಡು ಬನ್ನಿ. ಅದೇನೋ ಅಂತಿರಲ್ಪ, ಟೆಂಪಲ್ ರನ್ ಅಂತ, ಅದನ್ನೆಲ್ಲ ಮುಗಿಸ್ಕೊಂಡು ಬನ್ನಿ. ಆಯ್ತು? ಹ್ಯಾಪಿ ಅಂಡ್ ಸೇಫ್ ಜರ್ನಿ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮಾವ. ಛೇ, ಕನ್ನಿಕನ್ನ ಉರ್ಸೋಣ ಅಂದ್ರೆ ಹೋಗೇ ಬಿಟ್ಲಲ್ಲ. ನೋಡಿ, ನಾನೇನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ದಿನ ಕಾಲೇಜ್ಗೆ ಹೋಗ್ಲಿಲ್ಲ ಅಂತಂದ್ರೆ ದೊಡ್ಡ ತಪ್ಪು. ಆದ್ರೆ ಯಾವತ್ತೂ ಒಂದಿನ ಕಾಲೇಜ್ ಹೋಗ್ಲಿಲ್ಲ ಅಂತಂದ್ರೆ ಅದೇನು ದೊಡ್ಡ ತಪ್ಪಲ್ಲ ಬಿಡಿ. ಅದಕ್ಕೆ ಇಷ್ಟೊಂದು ರಿಯಾಕ್ಟ್ ಮಾಡೋ ಅವಶ್ಯಕತೆ ಏನಿತ್ತು ಹೇಳಿ? ಯಾರು ಹೇಳಿದ್ದು ಅವಳು ಕಾಲೇಜ್ ಹೋಗಿಲ್ಲ ಅಂತ ಹೊಡೆದಿದ್ದಾಳಂತ? ಅಲ್ವಾ? ಮತ್ಯಾವ ಕಾರಣಕ್ಕೆ ಭಾಗ್ಯ ತನ್ವಿಗೆ ಹೊಡೆದಿದ್ದು? ಅದು ಅದು ಸುಳ್ಳು ಹೇಳಿದ್ಲಲ್ಲ ಫ್ರೆಂಡು, ಸುಳ್ಳು ಹೇಳಿದ್ಲಲ್ಲ, ಅದಕ್ಕೆ ಹೊಡೆದಿದ್ದು ನಮ್ ಭಾಗ್ಯ. ಅಲ್ಲ, ಚಿಕ್ಕ ಮಕ್ಕಳು ಈಗಿಂದ ಇಷ್ಟು ಸುಳ್ಳು ಹೇಳಿದ್ರೆ ಹೇಗೆ? ಸುಮ್ನೆ ಆಗ್ಬಿಟ್ರೆ ಆಮೇಲೆ ಅದೇ ಅಭ್ಯಾಸ ಹಾಕೊಂಡ್ಬಿಡ್ತಾರೆ. ಅದಕ್ಕೆ ಹಾ, ಸುಳ್ಳು ಹೇಳೋದ್ ತಪ್ಪೆ, ಆದ್ರೆ ಹೊಡೆಯೋಷ್ಟೇನ್ ದೊಡ್ಡ ತಪ್ಪ ಅಲ್ವಲ್ಲ ಭಾಗ್ಯ ಅವ್ರೆ? ಅದು ನಂಗೆ ಲೇಟ್ ಆಯ್ತು, ಒಳಗಡೆ ಸ್ವಲ್ಪ ಕೆಲಸ ಇದೆ. ಅದೇ ನಿಂಗೆ ಅಷ್ಟು ಗೊತ್ತಾಗಲ್ವಾ? ಅವಳು ಮೊದ್ಲೇ ಕೋಪದಲ್ಲಿದ್ದಾಳೆ. ನೀನು ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ಯಲ್ಲ. ಹೌದಾ? ಈಗಷ್ಟೇ ಅದೇ ವಿಷಯಕ್ಕೆ ಜಗಳ ಆಗಿತ್ತು, ವಾದ ವಿವಾದ ಎಲ್ಲ ಆಯ್ತು. ನೆನ್ನೆ ಬಿಸಿ ಇನ್ನೂ ಆರಿಲ್ವ ಗೆಳತಿ? ಛೇ, ಎಂತ ಕೆಲಸ ಆಗೋಯ್ತು. ಗೊತ್ತಾಗದೆ ಭಾಗ್ಯ ಅವ್ರಿಗೆ ಬೇಜಾರು ಮಾಡ್ಬಿಟ್ಟೆ. ಹೋಗಿ ಸಾರಿ ಕೇಳ್ತೀನಿ. ಅಯ್ಯೋಯ್ಯೋ, ಆ ಕೆಲಸ ಮಾಡಿ ಆಮೇಲೆ ನೋಡು, ಸುಮ್ಮನೆ ಬಿಟ್ಟು ಬಿಡು, ತಾನಾಗೆ ಸರಿ ಹೋಗ್ತಾಳೆ ಸ್ವಲ್ಪ ಹೊತ್ತಾದ್ರೆ. ಹೋಗ್ಲಿ, ಇವಾಗ ಬಾ, ತಿಂಡಿ ತಿನ್ಕೊಂಡು ಹೋಗುವಂತೆ. ಅಯ್ಯಯ್ಯೋ, ಅಷ್ಟೆಲ್ಲ ಟೈಮ್ ಇಲ್ಲ. ನೀವೇನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಏನ್ ಹೇಳಿ? ನಾನ ಮರ್ತು ಬಿಟ್ರಾ? ನೀವೇ ಹೇಳಿದ್ರಲ್ಲ ಏನು ಮುಖ್ಯವಾದ ವಿಷಯ ಮಾತಾಡ್ಬೇಕು ಬಾ ಅಂತ. ಓ ಸಾರಿ ಸಾರಿ ಸಾರಿ, ಮರ್ತು ಬಿಟ್ಟಿದ್ದೆ. ಈಗ ನೆನಪಾಯ್ತು. ಏನ್ ಹೇಳಿ ಹೇಳ್ತಿ? ಅದ್ ಏನು ಅಂದ್ರೆ, ಅದು ಇಲ್ಲ ಫ್ರೆಂಡು, ಈಗ ಪರಿಸ್ಥಿತಿ ಸರಿಗಿಲ್ಲ. ಈ ಬೆಂಕಿ ಎಲ್ಲ ತಣ್ಣಗಾಗಿ ಆಮೇಲೆ ನಾನು ನಿನ್ ಜೊತೆ ಮಾತಾಡ್ತೀನಿ. ಸರಿ ಗೆಳತಿ, ಹಾಗಿದ್ರೆ ನಾನು ಹೊರಡ್ತೀನಿ. ಫ್ರೆಂಡ್, ಒಂದ್ ಲೋಟ ಕಾಫಿ ಯಾರು ಕುಡಿ, ತಿಂಡಿನೂ ತಿನ್ಲಿಲ್ಲ. ನೋ, ನಾನು ಆಫೀಸ್ಗೆ ಹೋಗ್ಬೇಕು. ನೀವು ಹೇಳಿದ್ರಲ್ಲ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ, ಅದಕ್ಕೆ ಬಂದೆ. ನಾನು ಮತ್ತೆ ಬರ್ತೀನಿ. ಈಗ ಶ್ರೇಷ್ಠ ಯಾಕೆ ಇನ್ನೂ ಬಂದಿಲ್ಲ? ಕಾಲ್ ಮಾಡ್ತೀನಿ. ಹಾಯ್ ಕನಿಕಾ, ಯಾರಿಗೆ ಕಾಲ್ ಮಾಡ್ತಿದ್ದ? ನಿನಗೆ. ಬಂದಲ್ಲ, ಕೂತ್ಕೋ. ಕುಡಿಯೋಕೇನಾದ್ರು ತಗೊಳ್ತ್ಯಾ? ಒಂದ್ ತೊಟ್ಟು ವಿಷ ಕೊಟ್ಬಿಡು. ಏನ್ ಮಾತಾಡ್ತಿದ್ಯಾ ನೀನು? ಮತ್ತಿನ್ನೇನು, ಇತ್ತೀಚೆಗೆ ಆಗ್ತಿರೋ ಆಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ಮೈ ಉರಿತಿದೆ. ಆ ಭಾಗ್ಯ ಬಂದ್ಮೇಲೆ ನನ್ನ ಜೀವನದ ಭಾಗ್ಯನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲ ಕನಿಕಾ, ನಿನ್ ಕಣ್ ಮುಂದೆನೆ ಇಷ್ಟೆಲ್ಲ ಆಗ್ತಿದ್ರು ನೀನೇ ಕೈ ಕಟ್ಕೊಂಡು ಸುಮ್ಮನೆ ಇದ್ದೆ. ನಾನೇನ್ ಕೈ ಕಟ್ಕೊಂಡು ಕೂತಿರ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಸಿಚುಯೇಷನ್ ಸರಿಗಿರ್ಲಿಲ್ಲ ಅಷ್ಟೇ. ಎಲ್ಲ ಉಲ್ಟಾ ಹೊಡಿತಿದೆ. ಆ ತಾಂಡವದನ್ನ ಅವನೇನ್ ಮಾಡ್ದ? ನಿನ್ ಕೈಲಿ ಏನೂ ಆಗ್ತಿಲ್ಲ ಅಂತ ಅವನ ಮೇಲೆ ತಗ್ತಿದ್ಯಾ? ತಾಂಡವೇ ಎಲ್ಲಾನು ಮಾಡ್ತಿರೋದು. ಅವ್ನ್ಗೆಲ್ಲಾ ವಿಷಯ ಗೊತ್ತಿದ್ದು ನನ್ನಿಂದ ಮುಚ್ಚಿಟ್ಟ, ಅದಕ್ಕೆ ಇಷ್ಟೆಲ್ಲ ಆಗ್ತಿರೋದು. ಆದಿ ಬ್ರೋ ಆ ಭಾಗ್ಯಂಗೆ 25 ಲಕ್ಷ ಕೊಡೋ ವಿಷಯ ಮೊದ್ಲು ಗೊತ್ತಾಗಿದ್ದೆ ಅವನ್ಗೆ, ಆದ್ರೂ ಅವನ್ ಅದನ್ನ ಹೇಳಿಲ್ಲ. ಅದು ಅಲ್ದೆ ಬ್ರೋ ಆ ಮನೇಲಿ ಸ್ಟೇ ಆಗಿದ್ದ ಅನ್ನೋದು ಗೊತ್ತಿತ್ತು, ಅದನ್ನು ಹೇಳಿಲ್ಲ. ನಾನ್ ಕಾಲ್ ಮಾಡಿ ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ ಕನಿಕಾ ಅಂತ ನಾಟಕ ಮಾಡ್ದ. ಇಷ್ಟೆಲ್ಲ ಗೊತ್ತಿರೋನ್ಗೆ ಭಾಗ್ಯನ MD ಪೋಸ್ಟ್ಗೆ ಅಪಾಯಿಂಟ್ ಮಾಡ್ತಾನೆ ಅನ್ನೋದು ಗೊತ್ತಿರುತ್ತೆ, ಆದ್ರೂ ಅವ್ನ್ ಹೇಳಿಲ್ಲ. ಹಾಗೆಲ್ಲ ಏನು ಇಲ್ಲ ಕನಿಕಾ, ಅವ್ನ್ಗೇನಾದ್ರೂ ಗೊತ್ತಿದ್ರೆ ಅವ್ನ್ ಖಂಡಿತವಾಗ್ಲೂ ತಡೀತಿದ್ದ. ನೋಡು, ಅವನು ಮುಂಚೆ ಗೊತ್ತಿತ್ತೋ ಗೊತ್ತಿರ್ಲಿಲ್ವೋ ಅದ್ ನನಗ್ ಗೊತ್ತಿಲ್ಲ, ಬಟ್ ಎಲ್ಲಾ ವಿಷಯನೂ ನಮ್ಗಿಂತ ಮುಂಚೆ ಅವನಿಗೆ ಗೊತ್ತಾಗ್ತಿತ್ತು. ಅವನೇನಾದ್ರೂ ನನಗೆ ಹೇಳಿದಿದ್ರೆ ಎಲ್ಲಾನು ತಡೀತಿದ್ದೆ, ಆದ್ರೆ ಎಲ್ಲಾ ವಿಷಯನೂ ಮುಚ್ಚಿಟ್ಟ. ಎಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೊತ್ತಾಯ್ತು. ನನ್ ಕೈಯಲ್ಲಿ ಏನೂ ಮಾಡಕ್ಕಾಗಿಲ್ಲ. ಕನಿಕಾ ಕೂಲ್. ಏನೋ ಮಾತಾಡ್ಬೇಕು ಸಿಗೋ ಅಂತ ಹೇಳ್ದಲ್ಲ, ಏನ್ ವಿಷಯ? ನನಗ್ ಕೆಲ್ಸ ಬೇಕು. ವಾಟ್? ಕೆಲ್ಸನಾ? ಎಸ್, ಕೆಲ್ಸನೇ. ಕೆಲ್ಸ ಕೇಳೋದಕ್ಕೆ ಇಷ್ಟೊಂದು ಬಿಲ್ಡಪ್ಪ? ಕನಿಕಾ ಕೂಲ್.
ನನ್ನ ಹತ್ರ ಕೆಲಸ ಇಲ್ಲ ಅಂತ ಬಂದು ನಿನ್ನ ಹತ್ರ ಕೆಲಸ ಕೇಳ್ತಿಲ್ಲ, ಇರೋ ಕೆಲಸನ ಬಿಟ್ಟು ಬಂದು ನೀನು ಕೇಳ್ತಾ ಇರೋದು. ಕೆಲಸ ಬಿಟ್ಟು ಬಂದಿದ್ಯಾ? ಯಾಕೆ, ಏನಾಯ್ತು? ಕನಿಕಾ, ನನ್ಗೆ ಅದನ್ನೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಆ ಭಾಗ್ಯ ಕೆಲಸ ಮಾಡೋ ಜಾಗದಲ್ಲಿ ನಮ್ಮವರು ಯಾರಾದ್ರೂ ಒಬ್ರಿರ್ಬೇಕು. ಆಲ್ರೆಡಿ ಇದ್ದಾರೆ. ನನ್ನ ಕಂಟ್ರೋಲಲ್ಲಿ ಇರೋರು ಒಂದು 3-4 ಜನ ಇದ್ದಾರೆ. ಅಷ್ಟು ಜನ ಇದ್ರೂ ಆ ಭಾಗ್ಯ ಆಫೀಸಿಗೆ ಜಾಯ್ನ್ ಆಗೋದನ್ನ ತಡೆಯೋದಕ್ಕಾಗ್ಲಿಲ್ಲ. ಏನ್ ವಿಷಯ ಅಂತ ಹೇಳು, ಇರಿಟೇಟ್ ಮಾಡಬೇಡ. I'll go inside the office. What? ನೀನ್ ಆಫೀಸಿಗೆ ಬಂದು ಕೆಲಸ ಮಾಡ್ತೀಯಾ? ಎಸ್, ನಾನು ಹೋಗಿ ಕೆಲಸ ಮಾಡ್ತೀನಿ. ನನ್ಗೊಂದು ಜಾಬ್ ಆಫರ್ ಮಾಡು. ಆ ಭಾಗ್ಯನ ಜೊತೆಲಿ ಇದ್ದೇ ಕೆಲಸ ಮಾಡ್ತೀನಿ. ನಿಜ ಹೇಳ್ತಿದ್ಯಾ? ಎಸ್, ನಿಜಾನೇ ಹೇಳ್ತಾ ಇದ್ದೀನಿ. ನೀನ್ ಹೇಳಿಯಲ್ಲ, ನಿನ್ ಕಡೆಯವ್ರು ಹೇಗಿದ್ರು ದುಡ್ಗೋಸ್ಕರ ಕೆಲಸ ಮಾಡ್ತಾರೆ ಅಂತ. ಆದ್ರೆ ನಾನು ಮೋಟಿವ್ಗೋಸ್ಕರ ಕೆಲಸ ಮಾಡ್ತಿರೋದು. ನಿನಗೆ ಗೊತ್ತು ನನ್ನ ಮೋಟಿವ್ ಏನು ಅಂತ. ದುಡ್ಡಿಗಿಂತ ಮೋಟಿವ್ ಇಂಪಾರ್ಟೆಂಟ್ ನನಗೆ. ನಾನು ಆಫೀಸ್ ಒಳಗಡೆ ಬಂದರೆ ಆ ಭಾಗ್ಯನ ಒದ್ದು ಹೊರಗಡೆ ಆಗ್ತಾನೆ. ಇವಳು ಹೇಳ್ತಿರೋದು ಕರೆಕ್ಟ್ ಆಗೇನೆ ಇದೆ. ಅಲ್ಲಿರೋರೆಲ್ಲ ದುಡ್ಡಿಗೋಸ್ಕರ ಕೆಲಸ ಮಾಡ್ತಿರೋರು. ಆದರೆ ಇವಳು ಹಾಗಲ್ಲ. ಇವಳಿಗಿರೋ ಇಂಟೆನ್ಷನ್ನೇ ಬೇರೆ. ಓಕೆ ಶ್ರೇಷ್ಠ, ಬಟ್ ನಿನ್ಗೆ ಏನು ಕೆಲಸ ಆಫರ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಎನಿಥಿಂಗ್, ಯಾವುದಾದ್ರೂ ಓಕೆ. ನೋಡು, ಭಾಗ್ಯ ಆಲ್ರೆಡಿ ಟಾಪ್ ಪೊಸಿಷನ್ ಇದ್ದಾಳೆ. ಅದಕ್ಕಿಂತ ದೊಡ್ಡ ಪೊಸಿಷನ್ ಯಾವುದಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾರಿಗೆ ಬೇಕು ಟಾಪ್ ಪೊಸಿಷನ್? ಯಾವುದಾದ್ರೂ ಓಕೆ. ಬೇಕಿದ್ರೆ ನನ್ಗೆ ಭಾಗ್ಯನ ಅಸಿಸ್ಟೆಂಟ್ ಕೆಲಸ ಆದ್ರೂ ಓಕೆ ನನಗೆ. ಅಸಿಸ್ಟೆಂಟ್ ಕೆಲಸನ? ಏನು ಹೇಳ್ತಿದ್ಯಾ ನೀನು? ಹೌದು, ಆ ಭಾಗ್ಯನ ಹೊರಗಡೆ ಹಾಕೋದೇ ದೊಡ್ಡ ಗೋಲು. ಡನ್ ಡೀಲ್. ನೀನ್ ವರಿ ಮಾಡಬೇಡ, ಆದಷ್ಟು ಬೇಗ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ. ನೋಡ್ ಕನಿಕಾ, ಸೆಕೆಂಡ್ ಥಾಟೇ ಬೇಡ. ಆ ಭಾಗ್ಯನ ನಿಮ್ಮ ಆಫೀಸಿಂದ ಹೊರಗಡೆ ಹಾಕೋದಕ್ಕೆ ನನಗಿಂತ ಬೆಸ್ಟ್ ಆಪ್ಷನ್ ಬೇರೆ ಯಾರೂ ಇಲ್ಲ. ಇಬ್ರು ಟೀಮ್ ಅಪ್ ಆಗಿ ನಮ್ಮ ಗೋಲ್ನ ರೀಚ್ ಆಗೋಣ. ಶೋರ್ ಶ್ರೇಷ್ಠ.